ನಮಸ್ಕಾರ ರೀ ಎಲ್ಲರಿಗೆ ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಸ್ವಾಗತ. ನಾನು ನಿಮ್ಮ ಉತ್ತರ ಕರ್ನಾಟಕದ ಮನೆಯ ಮಗ ಮಾಡುವ ನಮಸ್ಕಾರಗಳು. ಇವತ್ತು ನಾವು ನಮ್ಮ ಚಾನಲ್ನಾಗ ಕಾಜು ಮಸಾಲ ಕರಿ ಮಾಡತ್ತೀವಿ. ಬರೀ ತೋರಿಸ್ತೀನಿ ಹೇಗೆ ಮಾಡೋದಂತೆ. ಟಮಾಟಿ ತೊಗೊಂಡಿನ್ರಿ, ಕೊತ್ತಂಬರಿ, ಕರಿಬೇವು, ಉಳ್ಳಾಗಡ್ಡಿ, ಲವಂಗ, ಅಕ್ಕಿ, ಪತ್ರಿ ಮತ್ತು ಕಾಜು ತೊಗೊಂಡಿನಿ. ಬರ್ರಿ ಈಗ ಮಾಡೋಣ. ಹಾಗೆ ಸಿಂಪಲ್ ಕಾಜು ಮಸಾಲ ಕರಿ ಹೆಂಗೆ ಮಾಡೋದತ್ತ ಬರ್ರಿ ಹೇಳ್ತೀನಿ. ಈಗ ಒಂದು ಬೌಲ್ ತೊಗೊಂಡಿನಿ, ಇದ್ರೊಳಗೆ ನೀರು ಹಾಕ್ತೀನಿ. ಈಗ ಇದ್ರೊಳಗೆ ಉಳ್ಳಾಗಡ್ಡಿ ಹಾಕೋತೀವಿ, ಹಂಗೆ ಮತ್ತು ಕಾಜುನು ಇದ್ರೊಳಗೆ ಹಾಕೋತೀವಿ. ಕುದಿಸ್ಬೇಕು, ಎರಡು ಸಾಫ್ಟ್ ಆಗೋಮಂಟ ಫುಲ್ ಎಲ್ಲ ಮೆತ್ತಗೆ. ಈಗ ನೋಡ್ರಿ ಸಾಫ್ಟಾಗಿ ಕುದೈತಿ. ಈಗ ಒಂದು ಚಾನ್ಯಾಗ ಹಾಕೊಂಡು ಒಂದು ಸಣ್ಣ ಬೌಲ್ನಾಗ ತೆಗಿತೀನಿ. ಈಗ ಇದು ನೀರು ಚೆಲ್ ಬಿಡುಮು, ಈಗ ನ್ಯೂಸಿಗೆ ಬರಲ್ಲ. ಈಗ ನೋಡ್ರಿ ಎಷ್ಟು ಸಾಫ್ಟ್ ಆಗ್ಯಾವ. ಈಗ ಮಿಕ್ಸರ್ ಪಾತ್ರೆ ಒಳಗೆ ಹಾಕೊಂಡು ಪೇಸ್ಟ್ ಮಾಡ್ಕೋತೀನಿ. ಈಗ ಇದು ಪೇಸ್ಟ್ ಮಾಡೋಣ. ಈಗ ನೋಡ್ರಿ ಕಾಜು ಮತ್ತು ಉಳ್ಳಾಗಡ್ಡಿ ಪೇಸ್ಟ್ ಮಾಡ್ಕೊಂಡ್ವಿ, ಎಷ್ಟು ಚಂದ ಪೇಸ್ಟ್ ಆಗೈತಿ. ಈಗ ನೋಡ್ರಿ ಒಂದು ಪ್ಯಾನ್ ಇಟ್ಕೊಂಡಿನಿ, ಪ್ಯಾನ್ ಒಳಗೆ ಎಣ್ಣೆ ಹಾಕೋತೀನಿ. ಭಾಳ ಸಿಂಪಲ್ ರೆಸಿಪಿ ಐತಿ, ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗ್ಬೇಡ್ರಿ. ಜೀರಿಗೆ ಹಾಕೋತೀನಿ ರೀ, ಈಗ ಲವಂಗ ಹಾಕೋತೀನಿ ರೀ, ಈಗ ಚಕ್ಕೆ ಹಾಕೋತೀನಿ ರೀ, ಈಗ ಪತ್ರಿ ಹಾಕೋತೀನಿ ರೀ. ಬರ್ರಿ ಈಗ ಗ್ರೇವಿ ಮಾಡೋಣ. ಈಗ ಉಳ್ಳಾಗಡ್ಡಿ ಹಾಕೋತೀನಿ ರೀ. ಈಗ ನೋಡ್ರಿ ಚಂದಗೆ ಉಳ್ಳಾಗಡ್ಡಿ ಹುರ್ಕೋಬೇಕು, ಹಸಿ ಸ್ಮೆಲ್ ಹೋಗೋ ಮಟ್ಟ ಚಂದಗೆ ಎಲ್ಲ ಹುರ್ಕೋಬೇಕು. ಹಾಗೆ ಉಳ್ಳಾಗಡ್ಡಿ ಕಲರ ಚೇಂಜ್ ಆಗೋ ಮಟ್ಟ. ಯಾರು ನಮ್ಮ ರೋಸಿ ಕುಕಿಂಗ್ ಚಾನಲ್ಗೆ ಹೊಸಬ್ರಿದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಟೊಮೆಟೊನು ಹಾಕೋತೀನಿ ರೀ. ಈಗ ನೋಡ್ರಿ ಇದನ್ನು ಮಿಕ್ಸ್ ಮಾಡ್ಕೋತೀನಿ, ಅಂದ್ರೆ ಹುರಿತೀನಿ ಎರಡು ಸಾಫ್ಟ್ ಆಗೋ ಮಟ್ಟ. ಈಗ ಕರಿಬೇವು ಹಾಕೋತೀನಿ ರೀ. ಈಗ ರುಚಿಯ ತಕ್ಕಟ್ಟು ಒಂದು ಸ್ವಲ್ಪ ಉಪ್ಪು ಹಾಕೋತೀನಿ ರೀ. ಈಗ ಸ್ವಲ್ಪ ಅರಿಶಿನ ಹಾಕೋಬೇಕು. ಈಗ ಮನ್ಯಾಗ ಮಾಡಿದ್ದ ಗರಂ ಮಸಾಲ ಹಾಕೋಬೇಕು. ಹಾಕೊಂಡಿವಲ್ಲ, ಈಗೆಲ್ಲ ಹಾಕೊಂಡು ಚಂದಗೆಲ್ಲ ಮಿಕ್ಸ್ ಮಾಡೋಣ. ನೋಡ್ರಿ ಚಂದಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀನಿ. ಈಗ ಸ್ವಲ್ಪ ಕೆಂಪು ಖಾರ ಹಾಕೋತೀನಿ ರೀ. ಕೆಂಪು ಖಾರ ಹಾಕೊಂಡು ಚಂದಗೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸ್ವಲ್ಪ ಮಸಾಲೆ ಖಾರ ಹಾಕೋತೀವಿ. ನಾವು ಉತ್ತರ ಕರ್ನಾಟಕ ಮಂದಿ ಎಲ್ಲ, ಅದಕ್ಕೆ ಈ ಕಡೆ ಸೈಡಾಗ ಖಾರ ಭಾಳ ತಿಂತಾರೆ. ಈಗ ಆಗಲಿ ಉಳ್ಳಾಗಡ್ಡಿ ಮತ್ತು ಕಾಜು ಪೇಸ್ಟ್ ಮಾಡ್ಕೊತಿದ್ವಲ್ಲ, ಈಗ ಇದ್ರೊಳಗೆ ಹಾಕಿ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಈಗ ಇದ್ರೊಳಗೆ ಹಾಕತ್ತೀವಿ. ನೋಡ್ರಿ ಈಗ ಚಂದಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಚಂದಗೆ ಎಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ಭಾಳ ಸಿಂಪಲ್ ರೆಸಿಪಿ ಐತಿ, ವಿಡಿಯೋ ಒಟ್ಟು ಸ್ಕಿಪ್ ಮಾಡೋಕ್ಕೆ ಹೋಗಬೇಡ್ರಿ. ಈಗ ಸ್ವಲ್ಪ ನೀರು ಹಾಕ್ತೀನಿ. ನೋಡ್ರಿ ಚಂದಗೆ ಎಲ್ಲ ಮಿಕ್ಸ್ ಮಾಡ್ಕೋಬೇಕು, ಚಂದಗೆ ಕುದಿಬೇಕು. ಈಗ ಒಂದು 5 ನಿಮಿಷ ಮುಚ್ಚಿನ ಕುದಿ ಮಟ. ನೋಡ್ರಿ ಒಂದು ಬೇರೆ ಸಣ್ಣ ಬೌಲ್ನಾಗ ಒಂದು ಸ್ವಲ್ಪ ತುಪ್ಪ ಹಾಕೋತೀನಿ. ತುಪ್ಪ ಹಾಕಿದರೆ ಕಾಜು ಮಸಾಲ ಗ್ರೇವಿ ಟೇಸ್ಟ್ ಬರ್ತೈತಿ, ತುಪ್ಪನೇ ಮೇನ್. ಈಗ ನೋಡ್ರಿ ಒಂದು 200 ಗ್ರಾಮ ಕಾಜು ಇದ್ರೊಳಗೆ ಹಾಕೊಂಡು ಚಂದಗೆ ಹುರ್ಕೋತೀನಿ. ಈಗ ನೋಡ್ರಿ ಚಂದಗೆಲ್ಲ ಹುರ್ಕೊಳಕತ್ತೀನಿ, ಕಾಜು ಕಲರ್ನು ಚೇಂಜ್ ಆಗೋ ಮಟ. ಈಗ ನೋಡ್ರಿ ಕೆಂಪಗ ಕಲರ್ ಬಂತು. ಈಗ ನೋಡ್ರಿ ತೆಗಿಯತ್ತೀನಿ. ನೋಡ್ರಿ ಏನು ಮಸ್ತ್ ಕುದಿಯಾಕತೈತಿ ನೋಡ್ಬೋದು. ನೋಡ್ರಿ ಹೀಗೆ ಸ್ಮೆಲ್ ಹತ್ರ ಮಸ್ತ್ ಬರತೈತಿ. ನೋಡ್ರಿ ಸ್ಮೆಲ್ ಮಸ್ತ್ ಬರತೈತಿ. ಆಗಲ್ ಹುರಿದಿಟ್ಟಿದ್ದ ಕಾಜು ಇದ್ರೊಳಗೆ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ನೋಡ್ರಿ ಚಂದಗೆ ಎಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ.
ನೋಡ್ರಿ ಚಂದಗೆಲ್ಲ ಮಿಕ್ಸ್ ಮಾಡ್ಕೊಳತ್ತೀವಿ. ಇದ್ರ ಜೊತೆ ತಂದು ರೊಟ್ಟಿ, ಚಪಾತಿ ಮತ್ತು ರೈಸ್ನು ಟೇಸ್ಟ್ ಹತ್ತೈತಿ. ನೋಡ್ರಿ ಚಂದಗೆಲ್ಲ ಮಿಕ್ಸ್ ಮಾಡ್ಕೊಳಕತ್ತೀವಿ. ನೋಡ್ರಿ ಮ್ಯಾಲೆ ಬಟ್ರ್ ಇಡನು. ನೋಡ್ರಿ ಬಟ್ರ್ ಹಾಕಿದ್ದೆ, ಈಗೆಲ್ಲ ಕರಗೈತಿ. ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡ್ರಿ ಮಿಕ್ಸ್ ಮಾಡ್ಕೊಳಕತ್ತೀನಿ ಸ್ವಲ್ಪ. ಈಗ ಮೇಲೆ ಕೊತ್ತಂಬರಿ ಹಾಕೋತೀನಿ. ನೋಡ್ರಿ ಈಗ ಫಸ್ಟ್ ಕ್ಲಾಸ್ ಆಗಿ ನಮ್ದು ಕಾಜು ಮಸಾಲ ಕರಿ ಕಂಪ್ಲೀಟ್ ಆಗೈತಿ. ಯಾರು ನಮ್ಮ ಚಾನಲ್ಗೆ ಹೊಸಬ್ರು ಇದ್ರಂದ್ರೆ ಸಬ್ಸ್ಕ್ರೈಬ್ ಮತ್ತು ಸಪೋರ್ಟ್ ಮಾಡಿರಿ. ಈಗ ಒಂದು ಕುಕ್ಕರ್ ಒಳಗೆ ರೈಸ್ ಮಾಡ್ಕೊಳ್ಳೋಣ. ನೋಡ್ರಿ ಈಗ ಅಕ್ಕಿ ಹಾಕತ್ತೀನಿ. ನೋಡ್ರಿ ಈಗ ನೀರು ಹಾಕ್ಕೊಂಡು ತಳ್ಕೊತೀನಿ. ನೋಡ್ರಿ ಈಗ ತಳ್ಕೊಳಕತ್ತೀನಿ. ಈಗ ನೋಡ್ರಿ ತಳ್ಕೊಂಡೀನಿ. ಬರ್ರಿ ಈಗ ಇನ್ನೊಂದು ನೀರು ಹಾಕ್ತೀನಿ. ಈಗ ಉಪ್ಪು ಹಾಕ್ತೀನಿ ರೀ. ನೋಡ್ರಿ ಕುಕ್ಕರ್ ಮುಗಿಸ್ತೀನಿ. ಈಗ ನಮ್ದು ಕೆಲಸ ಮುಗಿತಾ. ಮುಂದಿಂದೀಗ ಕುಕ್ಕರಿನ ಕೆಲಸ 2 ಸೀಟಿ ಆಗೋ ಮಟ್ಟ ಬಿಡಬೇಕು. ಈಗ ನೋಡ್ರಿ ದಾವಾನಾಗಿಂದ ತಂದು ರೊಟ್ಟಿ ತಂದಿದ್ವಿ, ಪ್ಯಾಕಿಂಗ್ ಬಿಚ್ಚಾತೀವಿ. ಈಗ ನೋಡ್ರಿ ಬಿಚ್ಚಾತೀವಿ. ನೋಡ್ರಿ ಈಗ ಇದ್ರ ಜೊತೆ ತಂದು ರೊಟ್ಟಿ, ಚಪಾತಿ ಮತ್ತು ರೈಸ್ ಟೇಸ್ಟ್ ಹತ್ತೈತಿ. ನೋಡ್ರಿ ದಾಬಾನಾಗಿಂದ ಒಂದು ಸ್ವಲ್ಪ ಸಾಂಬಾರು ತಂದಿದ್ವಿ. ಇದು ಬೌಲ್ನಾಗ ಹಾಕೋತೀವಿ.